ಬ್ರಹ್ಮಮುಹೂರ್ತದಲ್ಲಿ ನಿದ್ರೆಯನ್ನು ತ್ಯಜಿಸಿದ ಎರಡನೆಯ ದಿನ ಋಷಿ ವಿಶ್ವಾಮಿತ್ರ ಹುಲ್ಲು ಹಾಸಿನ ಮೇಲೆ ವಿಶ್ರಮಿಸಿಕೊಂಡು ರಾಮ ಮತ್ತು ಲಕ್ಷ್ಮಣರ ಬಳಿಗೆ ಹೋಗಿ, ಓ ರಾಮ ಮತ್ತು ಲಕ್ಷ್ಮಣ, ಎದ್ದೇಳಿ, ರಾತ್ರಿ ಮುಗಿಯಿತು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಭುವನಭಾಸ್ಕರ ಪ್ರಾಚಿಯಲ್ಲಿ ಉದಯಿಸಲಿದ್ದಾರೆ. ಆತನು ಅಂಧಕಾರವನ್ನು ನಾಶ ಮಾಡಿ ಎಲ್ಲ ದಿಕ್ಕುಗಳಲ್ಲಿಯೂ ಬೆಳಕನ್ನು ಹರಡುವಂತೆ ನೀನು ಸಹ ನಿನ್ನ ಶಕ್ತಿಯಿಂದ ರಾಕ್ಷಸನನ್ನು ನಾಶ ಮಾಡಬೇಕು. ದಿನನಿತ್ಯದ ಕೆಲಸದಿಂದ ನಿವೃತ್ತಿ, ಸಂಧ್ಯಾ ಪೂಜೆ, ಅಗ್ನಿಹೋತ್ರಾದಿ ದೇವತೆಗಳನ್ನು ದಯಪಾಲಿಸಿ ಸೋಮಾರಿತನ ಬಿಟ್ಟು ಬೇಗ ಎದ್ದೇಳು, ಏಕೆಂದರೆ ಈಗ ಮಲಗುವ ಸಮಯವಲ್ಲ. ಗುರುಗಳ ಅಪ್ಪಣೆ ಬಂದ ಕೂಡಲೇ ಸೋದರರಿಬ್ಬರು ಹಾಸಿಗೆ ಬಿಟ್ಟು ದಿನನಿತ್ಯದ ಚಟುವಟಿಕೆ, ಸ್ನಾನ, ಧ್ಯಾನ ಇತ್ಯಾದಿಗಳಿಂದ ನಿವೃತ್ತರಾದ ನಂತರ ಸನ್ಯಾಸಿಯೊಡನೆ ಗಂಗಾತೀರದ ಕಡೆಗೆ ಹೋದರು. ಅವರು ಗಂಗಾ ಮತ್ತು ಸರಯೂ ಸಂಗಮವನ್ನು ತಲುಪಿದರು. ಅಲ್ಲಿ ಋಷಿಗಳು ಮತ್ತು ತಪಸ್ವಿಗಳ ಶಾಂತಿಯುತ ಮತ್ತು ಸುಂದರವಾದ ಆಶ್ರಮಗಳಿವೆ. ಬಹಳ ಸುಂದರವಾದ ಆಶ್ರಮವನ್ನು ನೋಡಿದ ರಾಮಚಂದ್ರನು ಗುರು ವಿಶ್ವಾಮಿತ್ರರನ್ನು ಕೇಳಿದನು, ಓ ಗುರುವೇ, ಈ ಅತ್ಯಂತ ಸುಂದರವಾದ ಆಶ್ರಮವು ಯಾವ ಮಹರ್ಷಿಯ ವಾಸಸ್ಥಾನವಾಗಿದೆ? ರಾಮನ ಪ್ರಶ್ನೆಗೆ ಉತ್ತರವಾಗಿ ಋಷಿ ವಿಶ್ವಾಮಿತ್ರರು ಹೇಳಿದರು, ಓ ರಾಮ, ಇದೊಂದು ವಿಶೇಷ ಆಶ್ರಮ. ಹಿಂದಿನ ಕಾಲದಲ್ಲಿ ಕೈಲಾಸಪತಿ ಮಹಾದೇವನು ಇಲ್ಲಿ ಕಠಿಣ ತಪಸ್ಸು ಮಾಡಿದ್ದನು. ಅವನ ತಪಸ್ಸನ್ನು ಕಂಡು ಜಗತ್ತೆಲ್ಲ ತಲ್ಲಣಗೊಂಡಿತು. ದೇವರಾಜ ಇಂದ್ರನು ಅವನ ತಪಸ್ಸಿನಿಂದ ಹೆದರಿದನು ಮತ್ತು ಅವನ ಶಂಕರಜಿ ತಪಸ್ಸನ್ನು ಕರಗಿಸಲು ನಿರ್ಧರಿಸಿದನು. ಈ ಕಾರ್ಯಕ್ಕೆ ಕಾಮದೇವನನ್ನು ನೇಮಿಸಿದನು. ಕಾಮದೇವನು ಶಿವನ ಮೇಲೆ ಒಂದರ ಹಿಂದೆ ಒಂದರಂತೆ ಹಲವಾರು ಬಾಣಗಳನ್ನು ಹೂಡಿದನು. ಅದು ಅವನ ತಪಸ್ಸಿಗೆ ಅಡ್ಡಿಯಾಯಿತು. ಕೋಪಗೊಂಡ ಮಹಾದೇವ ತನ್ನ ಮೂರನೇ ಕಣ್ಣು ತೆರೆದನು. ಆ ಮೂರನೇ ಕಣ್ಣಿನ ಉರಿಯುವ ಜ್ವಾಲೆಯಿಂದ ಕಾಮದೇವನು ಸುಟ್ಟು ಬೂದಿಯಾದನು. ದೇವತೆಯಾದ ಮನ್ಮಥನು ಸಾಯಲಿಲ್ಲ, ದೇಹವೇ ನಾಶವಾಯಿತು. ಹೀಗೆ ಕೈಕಾಲು ನಾಶವಾದುದರಿಂದ ಅವನ ಹೆಸರು ಅನಂಗವಾಯಿತು ಮತ್ತು ಈ ಸ್ಥಳದ ಹೆಸರು ಅಂಗದೇಶ. ಇದು ಭಗವಾನ್ ಶಿವನ ಆಶ್ರಮವಾಗಿದೆ. ಇಲ್ಲಿ ಶಿವನು ಕಾಮದೇವನ ಚಿತಾಭಸ್ಮವನ್ನು ಹೊಂದಿರುವುದರಿಂದ ಇದನ್ನು ಕಾಮದೇವನ ಆಶ್ರಮ ಎಂದು ಕರೆಯುತ್ತಾರೆ. ಗುರು ವಿಶ್ವಾಮಿತ್ರರ ಆದೇಶದಂತೆ ಎಲ್ಲರೂ ಅಲ್ಲಿಯೇ ರಾತ್ರಿ ವಿಶ್ರಮಿಸಲು ನಿರ್ಧರಿಸಿದರು. ರಾಮ ಮತ್ತು ಲಕ್ಷ್ಮಣ ಇಬ್ಬರು ಸಹೋದರರು ಕಾಡಿನಿಂದ ಗಡ್ಡೆ, ಬೇರು, ಹಣ್ಣುಗಳನ್ನು ತಂದು ಋಷಿಗಳಿಗೆ ಅರ್ಪಿಸಿದರು ಮತ್ತು ಗುರುಗಳ ಜೊತೆಗೆ ಸಹೋದರರು ಪ್ರಸಾದವನ್ನು ತೆಗೆದುಕೊಂಡರು. ಆ ನಂತರ ಸ್ನಾನ, ಸಂಧ್ಯಾರಾಧನೆ ಇತ್ಯಾದಿಗಳಿಂದ ನಿವೃತ್ತರಾದ ನಂತರ ರಾಮ ಲಕ್ಷ್ಮಣರು ಗುರು ವಿಶ್ವಾಮಿತ್ರರಿಂದ ವಿವಿಧ ರೀತಿಯ ಕಥೆಗಳನ್ನು ಮತ್ತು ಧಾರ್ಮಿಕ ಪ್ರವಚನಗಳನ್ನು ಕೇಳುತ್ತಲೇ ಇದ್ದರು. ಕೊನೆಯಲ್ಲಿ ಗುರುಗಳಿಗೆ ಸರಿಯಾದ ಸೇವೆ ಸಲ್ಲಿಸಿದ ನಂತರ ಅನುಮತಿ ಪಡೆದ ನಂತರ ಅವರು ಅತ್ಯಂತ ಪವಿತ್ರವಾದ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾ ಹುಲ್ಲು ಹಾಸಿನ ಮೇಲೆ ವಿಶ್ರಾಂತಿ ಪ್ರಾರಂಭಿಸಿದರು.